ಶುಭೋದಯ ಎಲ್ಲರಿಗೂ. ಟೈಮ್ ಈಗ 6 ಕಾಲಾಗಿದೆ ಬೆಳಗ್ಗೆ. ನಮ್ಮ ಗಡಿಯಾರ 10 ನಿಮಿಷ ಫಾಸ್ಟ್ ಇದೆ. ಸೊ 6:05. ಹಿಂದಿನ ದಿನ ರಾತ್ರಿನೇ ನಾನು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ಟವ್ ಎಲ್ಲ ಒರೆಸಿ ರಂಗೋಲಿ ಹಾಕಿ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ಮುಂದಿನ ದಿನದ ಶುರು ಮಾಡೋದಕ್ಕೆ. ಈ ರೀತಿ ನಾವು ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇ ಕೆಲಸ ಮಾಡಲಿಕ್ಕೆ ತುಂಬ ಅನುಕೂಲ. ಬೆಳಗ್ಗೆ ಎದ್ದಾಗ ನಮಗೆ ಬೇಜಾರಾಗಲ್ಲ. ಇದು ನಮ್ಮನೆ ಹಿಂಬಾಗ್ಲಲ್ಲಿ ಕೂಡ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಮತ್ತು ಮುಂಬಾಗ್ಲಲ್ಲೂ ಕೂಡ ನೀರು ಹಾಕಿ ರಂಗೋಲಿ ಹಾಕಿ, ಮತ್ತು ಬಾಗಿಲಿಗೂ ಕೂಡ ರಂಗೋಲಿ ಹಾಕಿ, ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿ ಇದನ್ನೆಲ್ಲ ಕೂಡ ನಾನು ಮಾಡಿಕೊಂಡು ಸುಮಾರು 6:05 ನನ್ನ ಪೂಜೆ ಕೂಡ ಆಗೋಗಿರುತ್ತೆ. ಪ್ರತಿದಿನ 5 ಗಂಟೆಗೆ ಎದ್ದೇಳ್ತೀನಿ. ಒಂದೊಂದು ಸರ್ತಿ 5:15 ಆಗುತ್ತೆ, 5:15 ಆಗುತ್ತೆ. ಸಮ್ಟೈಮ್ಸ್ ಮಕ್ಕಳಿಗೇನು ಸ್ಕೂಲ್ ಇಲ್ಲ, ಏನು ಎಕ್ಸಾಮ್ಸ್ ಇಲ್ಲ ಅಂತಂದಾಗ 6 ಗಂಟೆ 6:15 ಕೂಡ ಎದ್ದಿರೋದಿದೆ. ಈಗ ಎಕ್ಸಾಮ್ ನಡೀತಿರೋ ಕಾರಣ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ. ಈಗಾಗಲೇ ಸ್ನಾನ ಪೂಜೆ ಎಲ್ಲ ಆಗಿ ತಿಂಡಿಗೆ ಬಂದಿದ್ದೀನಿ. ಇದಿಷ್ಟನ್ನು ನಾನು ಇವಾಗ ಮಾಡ್ತಿರುವಂಥ ರೈಸ್ ಬಾತ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೈಸ್ ಬಾತ್ಗೆ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಓದ್ಕೊಳ್ತಾ ಇದ್ದಾರೆ. ಅವರು ಕೂಡ ಎದ್ದು ಸ್ನಾನ ಮಾಡಿರ್ತಾರೆ. ನಾನು ಗಾಡಿಯಲ್ಲಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತೀನಿ. ಯಾಕೋ ನನಗೆ ಸ್ವಲ್ಪ ಮನಸ್ಸು ಸರಿಗಿಲ್ಲದೆ ಇರೋ ಕಾರಣ ಮಠಕ್ಕೆ ಬಂದಿದ್ದೆ. ನಮ್ಮ ಮನೆಗೆ ತುಂಬ ಹತ್ತಿರದಲ್ಲೇ ಇದೆ ರಾಯರ ಮಠ. ನಾವು ನೆನೆಸ್ಕೊಂಡಾಗೆಲ್ಲ ರಾಯರ ಮಠಕ್ಕೆ ಬರಬಹುದು. ಸಾಮಾನ್ಯ ನಮ್ಮನೆ ಸುತ್ತಾನು ಸ್ವಲ್ಪ ದೇವಸ್ಥಾನಗಳೆಲ್ಲ ಇದೆ. ಮಠ ಅಂತಲೇ ಅಲ್ಲ, ದೇವಸ್ಥಾನಗಳು ಕೂಡ ಇದೆ. ಆದರೆ ತುಂಬ ಹತ್ತಿರದಲ್ಲಿ ನನಗೆ ರಾಯರ ಮಠನೂ ಕೂಡ ಇದೆ. ನಡ್ಕೊಂಡೇ ಬರಬಹುದಾಗಿತ್ತು. ನಾನು ಸ್ವಲ್ಪ ಇನ್ನು ತಿಂಡಿಗೆಲ್ಲ ರೆಡಿ ಮಾಡಬೇಕಿದ್ದ ಕಾರಣ ನಾನು ಗಾಡಿಲೇ ಬಂದೆ. ಸೊ ರಾಯರ ಮಠ, ರಾಯರ ದರ್ಶನ ಕೂಡ ನಿರ್ಮಾಲ್ಯ ಎಲ್ಲವನ್ನ ತೆಗೆದಿದ್ದಾರೆ. ರಾಯರ ಬೃಂದಾವನದ ದರ್ಶನ ನೀವು ನೋಡಬಹುದು, ದರ್ಶನ ಮಾಡ್ಕೋಬಹುದು. ಅಭಿಷೇಕಗಳು ನಡೀತಾ ಇದೆ. ರಾಯರಿಗೆ ಎಂದಿನಂತೆ ಪ್ರತಿದಿನ ಮಾಡುವಂಥ ಅಭಿಷೇಕಗಳನ್ನೆಲ್ಲ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಯಾಕೋ ಸ್ವಲ್ಪ ಮನಸ್ಸು ಸರಿಗಿಲ್ಲದೆ ಇರೋ ಕಾರಣ ಇವತ್ತು ಬೆಳಗ್ಗೆನೇ ರಾಯರ ಮಠಕ್ಕೆ ಬಂದಿದ್ದೀನಿ. ಹೇಗೂ ಸ್ವಲ್ಪ ಟೈಮ್ ಇತ್ತು, ಕೆಲಸನೂ ಬೇಗ ಆಗಿತ್ತು. ಇವತ್ತು ಸಾಂಬಾರೇನು ಮಾಡೋದಿರಲಿಲ್ಲ, ಜಸ್ಟ್ ತಿಂಡಿ ಮಾಡೋದು ಮಾತ್ರ ಇತ್ತು ಅನ್ನೋ ಕಾರಣಕ್ಕೆ ರಾಯರ ಮಠಕ್ಕೆ ಬೆಳಗ್ಗೆನೇ ಬಂದಿದ್ದೀನಿ. ಈಗ ಸಮಯ 6:45 ಆಗಿದೆ. 6:45ಗೆ ನಾನು ರಾಯರ ಮಠಕ್ಕೆ ಬಂದಿದ್ದೀನಿ. ಸೊ ಈಗ ರಾಯರನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾನು ಮನೆಗೆ ಹೋಗ್ತೀನಿ. ದರ್ಶನ ಎಲ್ಲ ಮಾಡಿಕೊಂಡು ಈಗ ಮತ್ತೆ ನನ್ನ ಪಯಣ ಮನೆ ಕಡೆ. ಮನೆಗೆ ಹೋಗುವಾಗ ಹಾಗೆ ಹಾಲನ್ನು ಕೂಡ ತಗೊಂಡು ಮನೆಗೆ ಬಂದಿದ್ದೀನಿ. ಇವಾಗ ಬೇಗ ತಿಂಡಿನ ರೆಡಿ ಮಾಡ್ಕೊಳ್ಳೋಣ, ಯಾಕಂದರೆ ಮಕ್ಕಳಿಗೂ ಕೂಡ ಟೈಮ್ ಆಗಿದೆ ಅನ್ನೋ ಕಾರಣಕ್ಕೆ. ಈಗ ಇಲ್ಲಿ ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಮಕ್ಕಳು ಆಲ್ರೆಡಿ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಾಲು ಕೊಟ್ಟು ಆಮೇಲೆ ತಿಂಡಿ ಕೊಡ್ತೀನಿ. ಈಗ ಇಲ್ಲಿ ರುಬ್ಕೊಳ್ಳೋಕ್ಕೆ
ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ, ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅಂತ ನಾನು ಖಾರದ ಪುಡಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಹಸಿರು ಮೆಣಸಿನ್ಕಾಯಿನೇ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸುಮಾರು ಒಂದು 10 ಹಸಿರು ಮೆಣಸಿನ್ಕಾಯಿ, ಮತ್ತು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ರುಬ್ಕೊಳ್ಳೋದಕ್ಕೆ ಇದರ ಜೊತೆಗೆ ಒಂದೇ ಒಂದು ಟೊಮೆಟೊನ ನಾನು ಹೆಚ್ಚಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಟೊಮೆಟೊ ಎಲ್ಲ ನಾನು ಸಣ್ಣದಾಗಿ ಹಚ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಇದು ಒಂದು ಟೊಮೆಟೊನ ಮಾತ್ರ ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಾನು ಒಂದು 2 ಇಂಚಷ್ಟು ಚಕ್ಕೆ ಹಾಕ್ಕೋತೀನಿ. ಇದಕ್ಕೇನೆ 2 ಇಂಚು ಚಕ್ಕೆ, ಒಂದು 5 ರಿಂದ 6 ಲವಂಗ ಹಾಕ್ಕೊಳ್ತೀನಿ. ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಫನ್ನು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದರಷ್ಟೊತ್ತಿಗೆ ನಾನು ಇಲ್ಲಿ ಈರುಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೊಳ್ತಾ ಇರ್ತೀನಿ. ಯಾಕೆ ತುಂಬ ಬೇಗ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಯಾಕಂದರೆ ಹಿಂದಿನ ದಿನ ಎಲ್ಲ ನಾವೇನು ರೆಡಿ ಮಾಡ್ಕೊಂಡಿರದೆ ದಿಢೀರಾಗಿ ಮಾಡಬಹುದು, ಅಥವಾ ಮನೇಲಿ ಏನು ತರಕಾರಿಗಳಿಲ್ಲದೆ ಇರುವಾಗ ಈ ರೈಸ್ ಬಾತ್ ರೆಸಿಪಿ ಮಾಡಬಹುದು. ತುಂಬ ಸುಲಭ, ಬೇಗ ಆಗುತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ಈಗ ಈರುಳ್ಳಿ ಎಲ್ಲ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ತೀನಿ. ನಾನು ಆವಾಗಲೇ ದೇವಸ್ಥಾನಕ್ಕೆ ಹೋಗುವಾಗಲೇ ಈರುಳ್ಳಿನ ನಾನು ನೀರಲ್ಲಿ ಹಾಕಿ ಇಟ್ಬಿಟ್ಟು ಹೋಗಿದ್ದೆ. ಕಾರಣ ಅದು ಸಿಪ್ಪೆ ಚೆನ್ನಾಗಿ ಬೇಗ ಬಿಟ್ಕೊಳ್ಳುತ್ತೆ, ಮತ್ತು ನಮಗೆ ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈರುಳ್ಳಿನ ನಾನು ನೀರಲ್ಲಿ ಹಾಕಿಟ್ಬಿಟ್ಟು ಹೋಗಿದ್ದೆ. ಈಗ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಹೆಚ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಸುಮಾರಾಗಿ 4 ದೊಡ್ಡ ಸ್ಪೂನ್ನಲ್ಲಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಈ ಒಂದು ಬಿಸಿ ಆಗಿರುವಂಥ ಎಣ್ಣೆಗೆ ನಾವಿವಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೂಡ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾವು ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುದೀನ ಚೆನ್ನಾಗಿ ಫ್ರೈ ಆದಮೇಲೆ ನಾವಿದಕ್ಕೆ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಆ ಮಸಾಲೆನ ಸೇರಿಸಿದ್ದೀನಿ. ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋ ಹಾಗೆ ಫ್ರೈ ಮಾಡಬೇಕು. ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಈ ರೀತಿ ಅದು ಎಣ್ಣೆ ರಿಲೀಸ್ ಮಾಡಬೇಕು. ಆ ರೀತಿ ಫ್ರೈ ಮಾಡಿದಾಗ ನಮಗೆ ಚೆನ್ನಾಗಿ ಹಸಿ ವಾಸನೆ ಹೋಗಿರುತ್ತೆ ಅದರಲ್ಲಿ ಅಂಥೇಳಿ. ಸೊ ಇದಕ್ಕೆ ಟೊಮೆಟೊ ಏನು ನಾನು ಚಾಪ್ ಮಾಡ್ಕೊಂಡಲ್ವ, ಆ ಟೊಮೆಟೊನ ನಾನು ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ.
ತುಂಬಾ ರುಚಿಯಾಗಿ ತುಂಬ ಸಿಂಪಲಾಗಿ ಬೆಳಗಿನ ಗಡಿಬಿಡಿಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಅಂತ ಹೇಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಟೋಟಲಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ನಂಗೆ ಅಂದಾಜು ಗೊತ್ತಿರೋದ್ರಿಂದ ಟೋಟಲಾಗಿ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಗ್ಗರಣೆಗೆ ಎಷ್ಟು ಬೇಕು ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ನೀರು ಹಾಕಿದ ಮೇಲೆ ನೀವು ಉಪ್ಪನ್ನು ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ಈಗ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಬಿಸಿನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕೆಟಲಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೆ, ಆ ಬಿಸಿನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾತಕ್ಕೆ ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಗ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ. ನೀವು ಬೇಕಾದ್ರೆ ತಣ್ಣೀರನ್ನು ಯೂಸ್ ಮಾಡ್ಬೋದು. ನಂಗೆ ಮಕ್ಳಿಗೆ ಟೈಮ್ ಆಗಿಬಿಟ್ಟಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಬಿಸಿನೀರು ಸೇರಿಸ್ತಾ ಇದ್ದೀನಿ, ಬೇಗ ಕುದಿ ಬರುತ್ತೆ ಅಂಥೇಳಿ. ನಾನು ಬಿಸಿನೀರು ಹಾಕಿದ ತಕ್ಷಣವೇ ಇಲ್ಲಿ ಕುದಿ ಬರ್ತಾ ಇದೆ ನೀರು. ಈ ಟೈಮಲ್ಲಿ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ತೀನಿ. ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ನ ಬರೆಸ್ತೀನಿ. ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಖಾರ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಖಾರ ಕಡಿಮೆ ಇದ್ದರೆ ಒಂದು ಹಸಿರು ಮೆಣಸಿನ್ಕಾಯಿ ಸೀಳು ಹಾಕೋಬೋದು, ಉಪ್ಪು ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕೋಬೋದು. ಹುಳಿ ಕಡಿಮೆ ಇದೆ ಅಂತ ಅನಿಸ್ತಾ ಇದ್ದರೆ ಇನ್ನೊಂದು ಟೊಮೆಟೊ ಬೇಕಾದರೂ ನೀವು ಇದಕ್ಕೆ ಹಾಕೋಬೋದು. ಬಟ್ ನಾನೀಗ ಏನು ಹೇಳಿದ್ದೀನಿ ಮೆಷರ್ಮೆಂಟು ಅದು ಪರ್ಫೆಕ್ಟಾಗಿ ಇರುತ್ತೆ ಈ ಒಂದು ರೆಸಿಪಿಗೆ. ಸೊ ಈಗ ಅಕ್ಕಿನ ತೊಳೆದು ಹಾಕಿ 2 ವಿಷಲ್ ಬರೆಸಿದ್ರೆ ಮುಗೀತು. ಫಟಾಫಟ್ ಅಂತ ಸಿಂಪಲ್ ಆದಂಥ ಒಂದು ಬಾತ್ ರೆಡಿ ಆಗುತ್ತೆ. ಈಗ ಮಿಕ್ಕಿದೆಲ್ಲ ಕೆಲಸಗಳನ್ನು ಮುಗಿಸಿದ ಮೇಲೆ ಕೊನೆಯದಾಗಿ ನನ್ನ ಬ್ರೇಕ್ಫಾಸ್ಟ್ ಟೈಮ್ ಇದು. ಆಲ್ರೆಡಿ ಮಕ್ಕಳು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೋಗಾಯಿತು. ಇನ್ನು ನಾನು ತಿಂಡಿ ತಿನ್ನಲಿಕ್ಕೋಸ್ಕರವಾಗಿ ಈಗ ರೆಡಿಯಾಗಿದ್ದೀನಿ, ಆಫೀಸ್ಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಮತ್ತೆ ನಾನು ಅದನ್ನು ಅವ್ರಿಗೆ ಹಾಕ್ಕೊಟ್ಮೇಲೆ ಹಾಗೆ ಮುಚ್ಚಿಟ್ಟಿದ್ದೆ. ಸೊ ಹಾಗಾಗಿ ಬಿಸಿಯಾಗೇ ಇದೆ ಇನ್ನೂ ಕೂಡ. ಈಗ ಇದನ್ನು ಮತ್ತೊಮ್ಮೆ ನಾನು ಮಿಕ್ಸ್ ಮಾಡಿ ಕ್ಲೀನಾಗಿ ನನಗೆ ಸರ್ವ್ ಮಾಡ್ಕೊತೀನಿ. ಇದಿಷ್ಟು ಕೂಡ ನನಗೆ ಮಾರ್ನಿಂಗಲ್ಲಾಗುವಂಥ ಒಂದು ರೊಟೀನ್ ಅಂತ ಹೇಳಬಹುದು. ಮಕ್ಕಳಿಗೆ ಇವತ್ತು ಮಧ್ಯಾಹ್ನಕ್ಕೆ ಇದೇ ಬಾತ್ನೇ ಇಟ್ಟಿದ್ದೀನಿ. ನೋಡೋಣ, ಅನ್ನ ಕೂಡ ಮಾಡಿಟ್ಟಿದ್ದೀನಿ, ಸಾಂಬಾರಿದೆ ಅನ್ನೋ ಕಾರಣಕ್ಕೆ ಅವ್ರು ಏನು ಊಟ ಮಾಡ್ತಾರೆ ನೋಡ್ಕೊಂಡು ಊಟ ಮಾಡ್ಕೊತಾರೆ. ಈಗ ನನಗೆ ಸರ್ವ್ ಮಾಡಿಕೊಂಡು ನಾನು ತಿಂಡಿ ತಿಂದ್ಕೊಂಡು ತದನಂತರ ನಾನು ಆಫೀಸ್ಗೆ ಹೊರಡ್ತೀನಿ. ಮಗನಿಗೆ ಆಲ್ರೆಡಿ ಹಾಲಿಡೇ ಬಂದುಬಿಟ್ಟಿದೆ. ಅವನು ಸ್ಕೂಲ್ ಇಲ್ಲದೆ ಇರೋ ಕಾರಣ ಅವನವ್ರ ತಂದೆ ಜೊತೆ ಆಫೀಸಿಗೆ ಬರ್ತಾನೆ, ನಾನು ಹೊರಟುಬಿಡ್ತೀನಿ. ಒಂದು ಸ್ವಲ್ಪ ಟಿಫನ್ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಟೀ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದಿಷ್ಟು ಆದಮೇಲೆ ಎಂದಿನಂತೆ ನನ್ನ ಕೆಲಸ ಇದ್ದೇ ಇದೆ ಅಲ್ಲ, ಆಫೀಸ್ಗೆ ಹೋಗೋದು. ಒಂದು ಮಾತು ಏನು ಅಂತ ಹೇಳಿದ್ರೆ, ನಮ್ಮ ಕೈಕಾಲಲ್ಲಿ ಶಕ್ತಿ ಇರುವಾಗ, ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇದೆ ಅನ್ನುವಾಗ ದುಡಿದು 4 ಕಾಸು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಇಚ್ಛೆ. ಸೊ ವಯಸ್ಸಾದ ಮೇಲೆ ನಮ್ಮ ಮನಸ್ಸಿಗೆ ಬರಬಾರ್ದಲ್ವ, ನಾವು ಕೂಡ ದುಡಿಬೇಕಿತ್ತು ಅಂತ ಹೇಳಿ ನೋಡಿ ಕೊನೆಯದಾಗಿ ನಾನು ಹೊರಡುವಂಥ ಟೈಮಲ್ಲಿ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಸಿಂಕಲ್ಲಿರುವಂಥ ಪಾತ್ರೆ ಒಂದು ವಾಶ್ ಮಾಡಿಲ್ಲ ನಾನು, ಟೈಮ್ ಆಗಿಬಿಟ್ಟಿದೆ ಅಂಥೇಳಿ ಮತ್ತೆ ಎಲ್ಲ ಸ್ಟವ್ ಮುಂದೆ ರಂಗೋಲಿ ಹಾಕಿ ನಾನು ನನ್ನ ಕೆಲಸಕ್ಕೆ ಹೊರಡ್ತೀನಿ.